ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಮ್ಮ ಫೋರ್ಸೈಟ್ ಅಕಾಡೆಮಿಗೆ ಸ್ವಾಗತ ಎಲ್ರಿಗೂ. ಈ ಕೆಇ ನೋಟಿಫಿಕೇಶನ್ ಆಗಿದೆ ಅಲ್ವಾ, ಕೆಇಎ 708 ಪೋಸ್ಟ್ ಏನ್ ಎಕ್ಸಾಮ್ಸ್ ನಡೆಯುತ್ತೆ ಮುಂದಿನ ವರ್ಷದಲ್ಲಿ. ನಿಮಗೆ ಪ್ರಚಲಿತ ವಿದ್ಯಮಾನ ಕರೆಂಟ್ ಅಫೇರ್ಸ್ ಮೇಲೆ ಸರಿಸುಮಾರಾಗಿ 15ರಿಂದ 20 ಪ್ರಶ್ನೆಗಳು ಬರುವಂತಹ ಚಾನ್ಸಸ್ ತುಂಬಾ ಇರುತ್ತವೆ. ಹಾಗಾಗಿ 2025ರಲ್ಲಿ ಏನೇನ್ ನಡೆದಿದೆ ಈ ಒಂದು ವರ್ಷದ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂತೆ ನಮ್ಮ ಫೋರ್ಸೈಟ್ ಅಕಾಡೆಮಿ ಅವರು ಒಂದು ಬ್ಯಾಚ್ ಕೋರ್ಸ್ ಅನ್ನ ಪ್ರಾರಂಭಿಸಿದ್ದಾರೆ. ಅದರ ಹೆಸರು ಸಮಾಚಾರ್ 365 ಅಂತ. ಸಮಾಚಾರ್ 365 ಇದರಲ್ಲಿ ಯಾವ ರೀತಿಯಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಚಾಪ್ಟರ್ ವೈಸ್ ಬೇಸಿಸ್ ಇಟ್ಕೊಂಡು ನಾನು ಕ್ಲಾಸಸ್ ನ ಮಾಡ್ಕೊಡ್ತೀನಿ. ಯಾವ ರೀತಿ ಅಂದ್ರೆ ಅವಾರ್ಡ್ಸ್ ಅಂತ ತಗೊಂಡ್ರೆ ಈ ಒಂದು ವರ್ಷದಲ್ಲಿ 2025ರಲ್ಲಿ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಅವಾರ್ಡ್ಸ್, ನ್ಯಾಷನಲ್ ಅವಾರ್ಡ್ಸ್ ಅಂಡ್ ಸ್ಟೇಟ್ ಅವಾರ್ಡ್ಸ್ ಎಲ್ಲ ಅವಾರ್ಡ್ಸ್ ಪ್ರತಿ ಒಂದು ವರ್ಷದಲ್ಲಿ ಏನೇನು ಯಾವ ಅವಾರ್ಡ್ಸ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನೋಡೋಣ. ಜೊತೆಗೆ ಸಮಿಟ್ಸ್ ಆಫ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್, ಏಷ್ಯನ್, ನ್ಯಾಟೋ, ಬ್ರಿಕ್ಸ್, ಸಾರ್ಕು, G4, G20, G7, ಬಿಮ್ಸ್ಟೆಕ್, ಒಪೆಕ್ ಪ್ಲಸ್, I2, U2, ILO, WHO, ಸುಮಾರು 50ಕ್ಕೂ ಅಧಿಕ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅದರ ಶೃಂಗಸಭೆಗಳು, ಸಮಾವೇಶ ಎಲ್ಲಿ ನಡೀತು, ಯಾವ ಕಂಟ್ರಿಯಲ್ಲಿ ನಡೀತು, ಅದರ ಥೀಮ್ಸ್ ಏನು, ಅದು ಎರಡನೇ ಚಾಪ್ಟರ್ ವೈಸ್ ಆಗಿ ನೋಡೋಣ ನಾವು. ಮೂರನೇದಾಗಿ ಇಂಪಾರ್ಟೆಂಟ್ ಅಪಾಯಿಂಟ್ಮೆಂಟ್ಸ್, ನೇಮಕಾತಿಗಳು. ಇವಾಗ ಇಸ್ರೋದಲ್ಲಿ ಯಾರು ಅಧ್ಯಕ್ಷರು ಆಗಿರ್ತಾರೆ, CJ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಭಾರತದ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಚೇಂಜ್ ಆಗ್ತಿರ್ತಾರೆ, ಹೈಕೋರ್ಟ್ ನ ನ್ಯಾಯಾಧೀಶರು. ಆ ರೀತಿಯಲ್ಲಿ ಒಂದು ವರ್ಷದಲ್ಲಿ ಏನೇನಾಗಿದೆ ನೇಮಕಾತಿಗಳ ಬಗ್ಗೆ, ಭೂಸೇನೆ, ವಾಯುಸೇನೆ, ನೌಕಾಪಡೆಯ ಅಡ್ಮಿರಲ್, ಏರ್ ಚೀಫ್ ಮಾರ್ಷಲ್, ಆ ರೀತಿಯಾಗಿ ನೇಮಕಾತಿಗಳ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ನಾವು ಒಂದು ವರ್ಷದಲ್ಲಿ ಏನಾಗಿದೆ ಅದ್ರ ಬಗ್ಗೆ ನೋಡೋಣ. ಜೊತೆಗೆ ಗ್ರೇಟ್ ಪರ್ಸನ್ಸ್ ಹೂ ರೀಸೆಂಟ್ಲಿ ಡೈಡ್, ಇತ್ತೀಚೆಗೆ ನಿಧನ ಹೊಂದಿದ ವ್ಯಕ್ತಿಗಳು. ಅಂದ್ರೆ ಇವಾಗ ರೀಸೆಂಟ್ಲಿ ಸಾಲುಮರದ ತಿಮ್ಮಕ್ಕ ನಿಧನ ಹೊಂದಿದ್ರು, ಲಾಸ್ಟ್ ಇಯರ್ SM ಕೃಷ್ಣ, ಮನಮೋಹನ್ ಸಿಂಗ್, ಕಸ್ತೂರಿ ರಂಗನ್ನು, MS ಸ್ವಾಮಿನಾಥನ್, ಅವ್ರ ಬಗ್ಗೆ ಡೀಟೇಲ್ಸ್ ಆಗಿ ಏನೇನಿರುತ್ತೆ ಎಲ್ಲದ್ರ ಬಗ್ಗೆ ನಾವು ನೋಡೋಣ. ರೀಸೆಂಟ್ಲಿ ಡೈಡ್ ಅಂತ, ಇತ್ತೀಚೆಗೆ ನಿಧನ ಹೊಂದಿದ ವ್ಯಕ್ತಿಗಳ ಬಗ್ಗೆ. ಆಮೇಲೆ ಸ್ಪೋರ್ಟ್ಸ್ ರಿಲೇಟೆಡ್, ಕ್ರೀಡೆಯ ಬಗ್ಗೆ, ಎಲ್ಲಾ ಕ್ರೀಡೆಗಳ ಬಗ್ಗೆ ಒಂದು ವರ್ಷದಲ್ಲಿ ಏನೇನ್ ನಡೀತು, ಪುರುಷರ ಚಾಂಪಿಯನ್ಸ್ ಟ್ರೋಫಿ ಆಗಿರ್ಲಿ, ICC ಚಾಂಪಿಯನ್ಸ್ ಟ್ರೋಫಿ, T20 ವರ್ಲ್ಡ್ ಕಪ್, ಮಹಿಳೆಯರದು, ಫುಟ್ಬಾಲು, ಹಾಕಿ, ಕಬಡ್ಡಿ, ಏನಿರುತ್ತೆ ಎಲ್ಲಾ ಸ್ಪೋರ್ಟ್ಸ್ ನ ಬಗ್ಗೆ ಒಂದು ವರ್ಷದಲ್ಲಿ ನಡೆದಂತಹ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನಾವು ನೋಡೋಣ. ಆಮೇಲೆ ಕಮಿಟೀಸು, ಈ ಒಂದು ವರ್ಷದಲ್ಲಿ ಯಾವ್ಯಾವ ಸಮಿತಿಗಳು, ಆಯೋಗಗಳು ನೇಮಕವಾಗಿವೆ ಅದ್ರ ಬಗ್ಗೆ ಎಲ್ಲ ನೋಡೋಣ. ಜಸ್ಟಿಸ್ D ಕುನ್ನಾ ಆಯೋಗ ಅಂತ, RCBಯ ಕಾಲ್ತುಳಿತ ಪ್ರಕರಣದಲ್ಲಿ ಅದರ ಬಗ್ಗೆ ತನಿಖೆ ಮಾಡೋದಕ್ಕೆ ಸದಾಶಿವ ಆಯೋಗ, ನ್ಯಾಯಮೂರ್ತಿ ಜಸ್ಟಿಸ್ ಸದಾಶಿವ ಆಯೋಗ, ಒಳ ಮೀಸಲಾತಿ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ನೋಡೋಣ. ದಿನೇಶ್ ಕುಮಾರ್ ಕಾರಾ ಕಮಿಟಿ, ವಿಮಾ ಸುಧಾರಣೆ ಬಗ್ಗೆ. ಈ ಒಂದು ವರ್ಷದಲ್ಲಿ ಯಾವ್ಯಾವ ಕಮಿಟೀಸು ರೆಕಮೆಂಡ್ ಆಗಿದಾವೆ, ನೇಮಕಾತಿ ಆಗಿದಾವೆ, ಅದ್ರ ಬಗ್ಗೆ, ಆ ಸಮಿತಿ ಅಧ್ಯಕ್ಷರು ಯಾರು, ಆ ಸಮಿತಿ ಏನಕ್ಕೆ ನೇಮಕವಾಯಿತು, ಅದ್ರ ಬಗ್ಗೆ ಎಲ್ಲ ನೋಡೋಣ. ನೆಕ್ಸ್ಟ್ ಆಪರೇಷನ್ಸ್, ಪ್ರಮುಖ ಕಾರ್ಯಾಚರಣೆಗಳು. ನೆಕ್ಸ್ಟ್ ಪ್ರಮುಖ ಕಾರ್ಯಾಚರಣೆ ಅಂತ ಬಂದ್ರೆ ಆಪರೇಷನ್ ಸಿಂಧೂರ್ ಅಂತ ಮಾಡಿದ್ವಿ ಇಂಡಿಯಾ ಪಾಕಿಸ್ತಾನ ವಾರ ಆದಾಗ. ಅದೇ ರೀತಿ ಆಪರೇಷನ್ ತ್ರಿನೇತ್ರ, ಆಪರೇಷನ್ ಬ್ರಹ್ಮ, ಆಪರೇಷನ್ ಗಂಗಾ, ಆ ರೀತಿಯಾಗಿ ಒಂದು ವರ್ಷದಲ್ಲಿ ಏನೇನ್ ನಡೆದಿದೆ ಅದ್ರ ಬಗ್ಗೆ ಎಲ್ಲಾ ಪ್ರಮುಖ ಕಾರ್ಯಾಚರಣೆಗಳನ್ನು ನಾವು ನೋಡೋಣ. ನಂತರ ಮಿಲಿಟರಿ ಎಕ್ಸರ್ಸೈಸಸ್, ಪ್ರಮುಖ ಸಮರಾಭ್ಯಾಸಗಳು, ಸಂಪ್ರೀತಿ, ಎಕೋವಿರಿನ್ ಸಮರಾಭ್ಯಾಸ, ಬೋಲ್ಡ್ ಕುರುಕ್ಷೇತ್ರ, ಆ ರೀತಿಯಾಗಿ ಸುಮಾರು ಒಂದು 50ಕ್ಕೂ ಅಧಿಕ ಸಮರಾಭ್ಯಾಸಗಳು ಪ್ರತಿ ತಿಂಗಳು, ಪ್ರತಿ ಒಂದೆರಡು ವಾರಕ್ಕಾದ್ರೂ ನಡೆಯುತ್ತೆ. ಹಾಗಾಗಿ ಈ ಒಂದು ವರ್ಷದಲ್ಲಿ 2025ರಲ್ಲಿ ನಡೆದಂತಹ ಎಲ್ಲಾ ಸಮರಾಭ್ಯಾಸಗಳ ಬಗ್ಗೆ ನಾವು ಈ ಒಂದು ಕ್ಲಾಸ್ ಅಲ್ಲಿ ನೋಡೋಣ. ತದನಂತರ ನೆಕ್ಸ್ಟ್ ಪ್ಲೇಸಸ್ ಇನ್ ನ್ಯೂಸ್. ಪ್ಲೇಸಸ್ ಇನ್ ನ್ಯೂಸ್, ಸುದ್ದಿಯಲ್ಲಿರುವಂತಹ ಸ್ಥಳಗಳು, ಯಾವ್ಯಾವ ಪ್ಲೇಸಸ್ ನ್ಯೂಸ್ ಅಲ್ಲಿ ಇರುತ್ತವೆ ಅದರ ಬಗ್ಗೆ ನಾವು ಈ ಒಂದು ಬ್ಯಾಚ್ ಕೋರ್ಸ್ ಅಲ್ಲಿ ನಾವು ನೋಡೋಣ. ನೆಕ್ಸ್ಟ್ ಇಂಪಾರ್ಟೆಂಟ್ ರಿಪೋರ್ಟ್ಸ್ ಅಂಡ್ ಇಂಡೆಕ್ಸಸ್, ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್, ವರ್ಲ್ಡ್ ಹಂಗರ್ ಇಂಡೆಕ್ಸ್, HD ಹ್ಯೂಮನ್ ಡೆವಲಪ್ಮೆಂಟ್, ಮಾನವ ಅಭಿವೃದ್ಧಿ ಸೂಚಂಕ HDI. ನೆಕ್ಸ್ಟ್ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್, ಇಂಡಿಯಾ ಪ್ಲೇಸ್ ಎಷ್ಟು, ಟಾಪ್ 3 ಕಂಟ್ರೀಸ್ ಯಾವುದು, ಲಾಸ್ಟ್ 3 ಕಂಟ್ರೀಸ್ ಯಾವುದು, ಏನೇನ್ ಮಾನದಂಡ ಇರುತ್ತೆ, ಇಂಡಿಯಾ ಪ್ಲೇಸಸ್ ಎಷ್ಟು, ಲಾಸ್ಟ್ ಇಯರ್ ಎಷ್ಟಿತ್ತು, ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತೆ, ಆ ರೀತಿಯಾಗಿ ಇಂಡೆಕ್ಸಸ್, ವರದಿಗಳು, ಎಲ್ಲಾ ವರದಿಗಳು ಸುಮಾರು ಒಂದು 15 ವರದಿಗಳನ್ನು ನಾವು ನೋಡಬಹುದು. 2025ರಲ್ಲಿ ಯಾವ್ಯಾವ ವರದಿ
ಯಾವ ಬಿಡುಗಡೆ ಮಾಡಿದ್ದಾರೆ ಅದರ ಬಗ್ಗೆ ಈ ಒಂದು ಬ್ಯಾಚ್ ಕೋರ್ಸ್ ಅಲ್ಲಿ ನಾವು ಸಂಪೂರ್ಣವಾಗಿ 2025ರಲ್ಲಿ ಬಿಡುಗಡೆ ಆದಂತಹ ಎಲ್ಲಾ ವರದಿಗಳನ್ನು ನಾವು ಈ ಒಂದು ಕ್ಲಾಸ್ ಅಲ್ಲಿ ನೋಡಬಹುದು. ನೆಕ್ಸ್ಟ್ ಆದ ನಂತರ ಇವೆಂಟ್ಸ್ ರಿಲೇಟೆಡ್ ಟು ಸೈನ್ಸ್ ಅಂಡ್ ಟೆಕ್ನಾಲಜಿ, ಇಸ್ರೋ ಅಂಡ್ DRDO, ಇಸ್ರೋದ ಉಡಾವಣೆ ಏನೇನ್ ಮಾಡ್ತಿದ್ದಾರೆ, DRDO ರಕ್ಷಣೆ ಡಿಫೆನ್ಸ್ಗೆ ಏನೇನ್ ಸಂಬಂಧಿಸಿದಂತೆ ಜಲಾಂತರ್ಗಾಮಿ ಡ್ರೋನ್, ನೌಕೆ, ಅದ್ರ ಬಗ್ಗೆ ನೆಕ್ಸ್ಟ್ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದ್ರ ಬಗ್ಗೆ ಪ್ರಬಂಧಕ್ಕೂ ಯೂಸ್ ಆಗುತ್ತೆ, ಜೊತೆಗೆ ನಿಮ್ಮ ಮಲ್ಟಿಪಲ್ ಚಾಯ್ಸ್ MCQ ಕ್ವಶನ್ಸ್ಗೂ ಯೂಸ್ ಆಗುತ್ತೆ. ಇಸ್ರೋ ಏನೇನ್ ಸಾಧನೆ ಮಾಡಿದೆ ಒಂದು ವರ್ಷದಲ್ಲಿ, DRDO ಏನ್ ಸಾಧನೆ ಮಾಡಿದೆ ಡಿಫೆನ್ಸ್ಗೆ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನೆಕ್ಸ್ಟ್ ಆದ ನಂತರ ನ್ಯೂಸ್ ರಿಲೇಟೆಡ್ ಟು ಎನ್ವಿರಾನ್ಮೆಂಟ್, ಪರಿಸರಕ್ಕೆ ಸಂಬಂಧಿಸಿದಂತ ಮಾಹಿತಿ. ಇವಾಗ ಯಾವ್ದೋ ಒಂದು ಕಂಟ್ರಿಯಲ್ಲಿ ಒಂದು ಜ್ವಾಲಾಮುಖಿ ಉದ್ಭವ ಆಗಿರುತ್ತೆ, ವ್ಯಾಲ್ಕನೋಸ್ ರಿಲೇಟೆಡ್ ಏನೋ ಒಂದು ನ್ಯೂಸ್ ಆಗಿರುತ್ತೆ, ಲೇಕ್ಸ್ ಬಗ್ಗೆ ಏನಾದ್ರೂ ನ್ಯೂಸ್ ಆಗಿರುತ್ತೆ, ರಾಮ್ಸಾರ್ ಸೈಟ್ಸ್ 94 ಇದಾವೆ. ಈ ವರ್ಷದಲ್ಲೇ ಸುಮಾರು 8 ರಾಮ್ಸಾರ್ ಸೈಟ್ ಸೇರ್ಪಡೆ ಆಗಿದಾವೆ. ಯಾವ್ಯಾವ್ದು ಅವೆಲ್ಲ ಬಗ್ಗೆ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ರಿಲೇಟೆಡ್ ಈ ಒಂದು ವರ್ಷದಲ್ಲಿ ಏನೇನಾಗಿದೆ ಅದ್ರ ಬಗ್ಗೆ ಎಲ್ಲದೂ ಕೂಡ ನಾವು ನೋಡೋಣ. ನೆಕ್ಸ್ಟ್ ಇಂಪಾರ್ಟೆಂಟ್ ಡೇಟ್ಸ್ ಅಂಡ್ ಥೀಮ್ಸ್. ನಿಮ್ ಒಂದ್ ವರ್ಷದಲ್ಲಿ 365 ಡೇಸ್, ಬಟ್ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಸುಮಾರು ಒಂದು 200+ ಡೇಟ್ಸ್ ಗಳು ನಮಗೆ ನೆನಪಿರ್ಲೇಬೇಕು. ಯಾವ ಡೇಟು, ಅದ್ರ ಬಗ್ಗೆ ಏನು, ಅದ್ರ ಹಿನ್ನೆಲೆ ಏನು, ಈ ವರ್ಷ ಎಲ್ಲಿ ನಡೀತು, ಅದ್ರ ಥೀಮ್, ದೇಹವಾಕ್ಯ, ಘೋಷವಾಕ್ಯ ಯಾವ್ದ ಥೀಮ್ ನ ಅಡಿಯಲ್ಲಿ ನಡೆಸಲಾಯಿತು ಅನ್ನೋದ್ರ ಬಗ್ಗೆ ನಾವು ಇಂಪಾರ್ಟೆಂಟ್ ಡೇಟ್ಸ್ ಅಂಡ್ ಥೀಮ್ಸ್ ಅಲ್ಲಿ ನೋಡೋಣ. ನೆಕ್ಸ್ಟ್ ಆದ ನಂತರ ಇಂಟರ್ನ್ಯಾಷನಲ್ ನ್ಯೂಸ್, ಅಂತಾರಾಷ್ಟ್ರೀಯ ಸುದ್ದಿಗಳು. ವಿವಿಧ ಕಂಟ್ರೀಸ್ ವಾರ್ಸ್ ಆಗಿರುತ್ತೆ, ಅವು ಕಂಟ್ರೀಸ್ ಅಲ್ಲಿ ಏನೋ ವಿವಾದ ಆಗಿರುತ್ತೆ, ಅಲ್ಲಿ ಭೂಕಂಪವಾಗಿರುತ್ತೆ, ಚಂಡಮಾರುತ ಬಂದಿರುತ್ತೆ, ಅದೆಲ್ಲ ಇಂಟರ್ನ್ಯಾಷನಲ್ ನ್ಯೂಸ್ ಅಲ್ಲಿ ಅಂತಾರಾಷ್ಟ್ರೀಯ ಸುದ್ದಿಗಳಲ್ಲಿ ನಾವು ನೋಡೋ. ಎಕ್ಸಾಂಪಲ್ ಇವಾಗ ನೇಪಾಳ ಕ್ರೈಸಿಸ್, ನೇಪಾಳ ವಿವಾದ, ಜೆಡ್ ಜನರೇಷನ್ ಅಂತ ಆಯ್ತು, ಅದರ ಬಗ್ಗೆ ರಷ್ಯಾ ಯುಕ್ರೇನ್ ಯುದ್ಧ, ಇರಾನ್ ಇಸ್ರೇಲ್ ಯುದ್ಧ, ಆ ರೀತಿಯಾಗಿ ನಾವು ಅಂತಾರಾಷ್ಟ್ರೀಯ ಸಂಬಂಧಿಸಿದಂತ ಮಾಹಿತಿಯನ್ನು ಇದರಲ್ಲಿ ನಾವು ನೋಡೋಣ. ನೆಕ್ಸ್ಟ್ ಕರೆಂಟ್ ಇವೆಂಟ್ ರಿಲೇಟೆಡ್ ಟು ಎಕನಾಮಿಕ್ಸ್, ಆರ್ಥಿಕತೆಗೆ ಸಂಬಂಧಿಸಿದಂತಹ ಪ್ರಚಲಿತ ಘಟನೆಗಳು. ಇವಾಗ GDP, GNP, ರೆಪೋ ರೇಟು, ರಿವರ್ಸ್ ರೆಪೋ ರೇಟ್ ಚೇಂಜ್ ಆಗ್ತಾನೆ ಇರುತ್ತೆ, ಮತ್ತೆ ಮಹಾರತ್ನಗಳು, ನವರತ್ನಗಳು ಕಂಪನೀಸ್ ಯಾಡ್ ಆಗ್ತಾನೆ ಇರುತ್ತೆ. ಆ ರೀತಿಯಾಗಿ ಎಷ್ಟಿದಾವೆ ಪ್ರೆಸೆಂಟ್ ಎಷ್ಟು, ಅದ್ರ ಬಗ್ಗೆ ಎಕನಾಮಿಕ್ ರಿಲೇಟೆಡ್ ನಾವು ಕರೆಂಟ್ ಇವೆಂಟ್ ನ ನಾವು ನೋಡ್ಕೊಳ್ಳೋಣ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಪ್ಸ್, ಪೋರ್ಟಲ್ಸ್. ಯಾವ್ದೋ ಒಂದು ಸಂಸ್ಥೆ, ಇವಾಗ ನಾಸಾದವರು ಏನೋ ಒಂದು ಬಿಡುಗಡೆ ಮಾಡ್ತಾರೆ ಪೋರ್ಟಲ್, ಇಸ್ರೋದವರು ಯಾವ್ದೋ ಒಂದು ಪೋರ್ಟಲ್ ನ ಬಿಡುಗಡೆ ಮಾಡ್ತಾರೆ, ಏರ್ಟೆಲ್ ಕಂಪ್ನಿಯವರು ಯಾವ್ದೋ ಒಂದು ಪೋರ್ಟಲ್, ಅಮೆಜಾನ್ ಯಾವ್ದೋ ಒಂದು ಏನೋ ಒಂದು ಪೋರ್ಟಲ್ ನ ಅಥವಾ ಆಪ್ಸ್ ನ ಬಿಡುಗಡೆ ಮಾಡ್ತಾರೆ. ಆ ಆಪ್ಸ್ ಏನಕ್ಕೆ ಸಂಬಂಧಿಸಿದೆ, ಯಾರು ಬಿಡುಗಡೆ ಮಾಡ್ತಾರೆ, ಅದನ್ನ 2025ರಲ್ಲಿ ಎಷ್ಟು ಆಪ್ಸ್, ಯಾವ ಪೋರ್ಟಲ್ಸ್ ಎಲ್ಲಾನು ಕೂಡ ಈ ನಾವು ಒಂದು ಕೋರ್ಸ್ ಅಲ್ಲಿ ನೋಡೋಣ. ನೆಕ್ಸ್ಟ್ ಸ್ಕೀಮ್ಸ್ ಅಂಡ್ ಕ್ಯಾಂಪೇನ್ ಅಂಡ್ ಪ್ರೋಗ್ರಾಮ್ಸ್. ಈ ಒಂದು ವರ್ಷದಲ್ಲಿ 2025ರಲ್ಲಿ ಸುಮಾರಷ್ಟು ಯೋಜನೆಗಳು, ಸ್ಕೀಮ್ಸ್ ಗಳು ಬಂದಿದಾವ, ಅದರ ಎಲ್ಲ ಬಗ್ಗೆ ನೋಡೋಣ. ಸ್ಕೀಮು ಯಾವ ಇಲಾಖೆ ತಂದ್ರು, ಏನಕ್ಕೆ ತಂದ್ರು, ಯಾರ್ಯಾರ ಫಲಾನುಭವಿಗಳು, ಅದ್ರ ಬಗ್ಗೆ ಎಲ್ಲ ನಾವು ಡೀಟೇಲ್ಸ್ ಆಗಿ ಈ ಒಂದು ವರ್ಷದಲ್ಲಿ ಏನೇನ್ ಯಾವ ಸ್ಕೀಮ್ಸ್ ಇದಾವೆ ಅದ್ರ ಬಗ್ಗೆ ಎಲ್ಲ ನೋಡೋಣ. ಈ ರೀತಿಯಾಗಿ ನಿಮಗೆ ಸುಮಾರು ಒಂದು 20ಕ್ಕೂ ಅಧಿಕ ಟಾಪಿಕ್ಗಳು, ಚಾಪ್ಟರ್ ವೈಸ್ ನ ಕರೆಂಟ್ ಅಫೇರ್ಸ್ ನ 2025ರಲ್ಲಿ ಏನೇನ್ ಆಗಿದಾವೆ ಎಲ್ಲ ಕೂಡ ಸುಮಾರು 40ರಿಂದ 50 ಗಂಟೆಗಳ ಕಾಲ ಈ ಒಂದು ಕೋರ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ನೀಡಲಾಗುತ್ತದೆ. ಈ ಒಂದು ಕೋರ್ಸ್ ನಿಮಗೆ ಬೇಕಾದಲ್ಲಿ ನಮ್ಮ ಫೋರ್ಸೈಟ್ ಅಕಾಡೆಮಿಗೆ ನೀವು ಸಂಪರ್ಕಿಸಬಹುದು. ಕೆಳಗಡೆ ನಿಮಗೆ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗಡೆ ಆಫೀಸ್ ನಂಬರ್ ಇರುತ್ತೆ. ನಿಮಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಈ ನಂಬರ್ನ ಸಂಪರ್ಕಿಸಿ, ನಿಮ್ಮ ಸ್ನೇಹಿತರನ್ನು ಶೇರ್ ಮಾಡಿ. ಇಷ್ಟ. ಥ್ಯಾಂಕ್ ಯು, ಧನ್ಯವಾದಗಳು.